ಮುಖ್ಯ ಎಎಸ್ಪಿ ಅವರನ್ನ ದಿಢೀರ್ ವರ್ಗಾವಣೆ ಮಾಡಿದ್ದಾರೆ ಸರ್. ನೋಡಿ, ಈ ಸರ್ಕಾರ RCB ಏನು ಮಾಡ್ತು? RCB ತಪ್ಪು ಯಾರ್ದು? CM, DCM, ಹೋಮ್ ಮಿನಿಸ್ಟ್ರು. ಈ 3 ಜನ ಮಾಡಿದ ತಪ್ಪಿಗೆ 3 ಜನ ಅಧಿಕಾರಿಗಳನ್ನ ಬಲಿ ತಗೊಂಡ್ರು. ಏನು ತಪ್ಪು ಮಾಡಿದ್ರು ಅವ್ರ ಅಧಿಕಾರಿಗಳು? ಈ ವಾಲ್ಮೀಕಿ ಜನಾಂಗದ ಬೆಂಗಳೂರು ಕಮಿಷನರ್ ಇದ್ರಲ್ಲ ದಯಾನಂದ್ ಅವರೆಲ್ಲ ಏನು ರಿಪೋರ್ಟ್ ಹಾಕಿದ್ರು, ಏನು ಪತ್ರ ಬರೆದಿದ್ರು ಸರ್ಕಾರಕ್ಕೆ? ಈಗ ಇಷ್ಟು ಬೇಗನೆ ಅರ್ಜೆನ್ಸಿ ಒಳಗೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡೋದು ಒಳ್ಳೆಯದಲ್ಲ, ನಮಗೆ ಸೆಕ್ಯೂರಿಟಿ ಕೊಡೋದು ಆಗೋದಿಲ್ಲ ಅನ್ನೋಂಥದ್ದು ಭಾವನೆ ವ್ಯಕ್ತಪಡಿಸಿದ್ರು ಸಹ ಸಿದ್ದರಾಮಯ್ಯನವರಿಗೆ DCM ಅವರಿಗೆ ತಮ್ಮ ಸ್ವಂತ ಒಂದು ಚಟ ಅಂದರೆ ಯುವಕರು RCB ನೆಪದಲ್ಲಿ ಯುವಕರನ್ನೆಲ್ಲ ನಾವು ಸೆಳೆದು ಬಿಡಬೇಕು. ಮುಂದಿನ ಚುನಾವಣೆ ಯುವಕರು ಒಂದು ದೊಡ್ಡ ಶಕ್ತಿ ನಮ್ಗೆ ಸಿಗ್ತದೆ. ಯಾಕಂದರೆ ಯುವಕರೆಲ್ಲ ಹಿಂದುತ್ವ ಪರವಾಗಿದ್ದಾರೆ, BJP ಪರವಾಗಿದ್ದಾರೆ. ಅದನ್ನು ಈ RCB ಮೂಲಕ ತಾವು ತಗೋಬೇಕಂತೇಳಿ ಯಾರ ಮ್ಯಾಗೆ ಹಾಕಿದ್ರು? ಆ 3 ಅಧಿಕಾರಿಗಳನ್ನ ಬಲಿಪಶು ಮಾಡೋದು. ದಯಾನಂದ್ ಅವ್ರದ್ದು ಏನು ತಪ್ಪಿದೆ? ಸರ್ಕಾರ ಹೇಳಬೇಕು. ಅವ್ರ ಸರ್ಕಾರ ಆ ದಯಾನಂದ್ ಅಧಿಕಾರಿಗಳದ್ದು ಏನು ಇನ್ನೂ ಉಳಿದ ಆಫೀಸರ್ಸು ಹಂಗೆ ನಿನ್ನೆ ಅಡಿಷನಲ್ SP ಮೊನ್ನೇನೋ ವರ್ಗಾವಣೆ ಮಾಡಿದ್ದಾರೆ. ಯಾಕಂದರೆ ಅವರು ಏನು ನ್ಯೂಟ್ರಲ್ ಆಗಿ ಇವತ್ತು ಚಲುವರಾಯ ಸ್ವಾಮಿನೇ ಏನು ಸ್ಟೇಟ್ಮೆಂಟ್ ಕೊಟ್ಟಾರೆ? ಮುಸಲ್ಮಾನರ ತಪ್ಪಿದೆ. ಹಂಗಾದ್ರೆ ಚಲುವರಾಯ ಸ್ವಾಮಿ ಸಚಿವ ಸಂಪುಟದಿಂದ ಕೈ ಬಿಡ್ತೀರಾ? ರಾಜಣ್ಣವ್ರಿಗೆ ಅನ್ಯಾಯ ಮಾಡೋದ್ರಲ್ಲ ವಾಲ್ಮೀಕಿ ಜನಾಂಗದವ್ರಿಗೆ. ಒಬ್ಬರು ರಾಜಣ್ಣ ನೇರವಾಗಿ ಮಾತಾಡ್ತಿದ್ರು. ಅವ್ರೇನು ತಪ್ಪು ಮಾತಾಡಿದ್ರು? ಅವನು ಉಚ್ಚಾಟನೆ ಮಾಡಿದ್ರಿ. ವಾಲ್ಮೀಕಿ ಹಗರಣ ಮಾಡಿದ್ರಿ ನೀವು. SC ST ಪರವಾಗಿರುವಂಥ ಸಿದ್ದರಾಮಯ್ಯನವರೇ 184 ಕೋಟಿ ರೂಪಾಯಿ ಹಗರಣ ನೀವು ಮಾಡಿದ್ರಿ. ಮೊನ್ನೆ ಬೋವಿ ಒಡ್ಡರ ಸಮಾಜದ ಹಗರಣ ಆಯಿತು. SC ST ಜನಾಂಗಕ್ಕೆ ಸಿಗಬೇಕಾದಂಥ ಬಡವರಿಗೆ ಅವ್ರಿಗೆ ಹಣ ಸಿಗಬೇಕಾದಂಥ ನೀವು ತಿಂತಾ ಇದ್ದೀರಿ. ನಾಲಾಯಕರದಿರಿ. ನಿಮ್ಗೇನು SC STಗಳ ಬಗ್ಗೆ ಮಾತಾಡೋ ನೈತಿಕತೆ ಇದೆ? ನಿಮ್ಗೇನು ಇವತ್ತು ಹಿಂದುಳಿದ ವರ್ಗದ ಬಗ್ಗೆ ಮಾತಾಡೋ ನೈತಿಕತೆ? ಅದಕ್ಕೆ ಸಿದ್ದರಾಮಯ್ಯನವ್ರದ್ದು ಒಂದು ಏನು ಮೊದಲೊಂದು ಇಮೇಜ್ ಇತ್ತು, ಅಹಿಂದ ಲೀಡರ್ ಅಂತ. ಇವತ್ತು ಇವೆಲ್ಲ ಹಗರಣ ಆದಮೇಲೆ ಅವ್ರನ್ನ ವಜಾ ಮಾಡಲಿಲ್ಲ. ಇನ್ನೂ ಅವ್ರು ಯಾರ್ಯಾರು ಇದರಲ್ಲಿ ವಾಲ್ಮೀಕಿದ ಹಣ ನಿಗಮದಲ್ಲಿ ಏನು ಹಣ ತಿಂದಿದ್ರು ಇನ್ನೂ ಅವ್ರು ಮುಂದುವರ್ಸ್ಕೊಂಡು ಹೊಂಟಾರೆ. ಬೋವಿ ಸಮಾಜದ ಹಣ ತಿಂದವನ್ನ ಇವ್ರು ಕೊನೆಯವರೆಗೆ ಲಾಸ್ಟಿಗೆ ಬಹಳ ತೊಂದರೆ ಆಗ್ತದೆ ತಂದಾಗ ತೆಗೆದು. ಈ ರೀತಿ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವ ದಲಿತರಿಗೂ ನ್ಯಾಯ ಸಿಗ್ತಾ ಇಲ್ಲ, ಹಿಂದುಳಿದವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಮೇಲ್ಜಾತಿಯವ್ರಂತೂ ಬಿಡ್ರಿ, ಲಿಂಗಾಯತ ವಕೀಲರು ಅಂದರೆ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಅಲರ್ಜಿ. ತಮ್ಮ ರಾಜಣ್ಣನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಸಿದ್ದರಾಮಯ್ಯನವರಿಗೆ. ತಮ್ಮ SC ST ಜನಾಂಗದ ದುರುಪಯೋಗ ಆಗಿದ್ದನ್ನು ಶಿಕ್ಷೆ ಕೊಡ್ಲಿಕ್ಕಾಗಲಿಲ್ಲ. ಭಾಳ ಹೇಳ್ತಾರೆ, ವಿಧಾನಸಭೆಯಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯನವರು. ಇಲ್ಲ, ಭಾಳ ಏನಾಗಿಲ್ಲ, ಒಂದು 84 ಕೋಟಿ ಅಟ್ಟೆ ಅವ್ಯವಹಾರ ಆಗಿದೆ. ಅಂದ್ರೆ ನಾಚಿಕೆ ಬರಬೇಕಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ.